ಹೊಳ್ಳಿ ಮತ್ತೆ ಬೀಜ ಅನ್ಸ್ಬೇಕಾರ ದೊಡ್ಡ ಕತ್ತೀರಿ. ಈಗ ರೋಟ್ರ್ ಹೊಡಿಬೇಕಂತ ನಿರ್ಧಾರ ಮಾಡಿಬಿಟ್ರೆ ನೀ ಅದನ್ನು? ಮತ್ತೆ ಏನು ಮಾಡ್ರಿ ಸುಮ್ಮನೆ ಖಾಲಿ ಹಾಂ. ಎಷ್ಟಾಗಲ್ಲ ರೀ ಮಾರ್ಕೆಟಿಗೆ ಹೋಗಿ ತೊಗೊಂಡೋದ್ರೆ ನೀವು ರೇಟ್ ಇಲ್ಲ. ಇದು ಇದು ಎಷ್ಟೈತಿ ಈಗ ಹೊಲ? 3 ಎಕರೆ. 3 ಎಕರೆ ಹೊಲ. ಹಾಂ. 3 ಎಕರೆ ಹೊಲ. ಉಳ್ಳಾಗಡ್ಡಿ ಲಾಸ್ ಎಲ್ಲ ಲಾಸ್ ಈಗ. ಲಾಸ್. ಹಾಂ. ರೇಟ್ ಹೆಂಗೈತಂತೆ? 400 ರೂಪಾಯಿ ಕ್ವಿಂಟಲ್. 400 ರೂಪಾಯಿ ಕ್ವಿಂಟಲ್. 400 700. ಇಲ್ಲಿ ನೋಡಿಲ್ಲ ಹೊಲ ತುಂಬ ಉಳ್ಳಾಗಡ್ಡಿನ ಬದ್ಬಿಟ್ಟವ. ಹಾಂ. ರೈತರ ಬೆಲೆ, ರೈತರ ಬೆಳೆದಂಥ ಬೆಳೆಗೆ ಬೆಲೆ ಸಿಗದೇ ಇದ್ರೆ ಈ ರೀತಿ ಪರಿಸ್ಥಿತಿ ನೋಡ್ರಲ್ಲ. ಕಿತ್ತು ಹಾಕಿಬಿಟ್ಟಿದ್ದಾರೆ ಉಳ್ಳಾಗಡ್ಡಿನ. ರೇಟ್ ಇಲ್ಲದಕ್ಕೆ ರೋಟರ್ ಹೊಡೆಸ್ತಾ ಇದ್ದಾರೆ. ಈ ಸಮಸ್ಯೆ ಕೇಳೋರು ಯಾರು? ಹಾಂ ಹಾಂ. ಬರ್ರಿ ಅತ್ತ ಮುಂದಕ್ಕೆ ಬರ್ರಿ, ಅಲ್ಲಿ ಮುಂದೆ ಬರ್ರಿ, ಕಳಿಸ್ಕೊಂಬರ್ತಾನೆ ಬರ್ರಿ ಅತ್ತ ಮುಂದೆ ಬರ್ರಿ. ಇಲ್ಲಿ ನೋಡಿ ಇಲ್ಲಿ ಇಷ್ಟು ಏನಿಲ್ಲ ಅಂದ್ರೆ ಒಂದು 2-3 ಟ್ಯಾಕ್ಟ್ರಿ ಉಳ್ಳಾಗಡ್ಡಿ ಹಾಕಿರ್ತದೆ. ಹೌದಲ್ರಿ? ನಮಗೆ 2,000 ರೂಪಾಯಿ ಕ್ವಿಂಟಲ್ ಸಿಕ್ಕಿದ್ರು ಎಂಥ ಚಲೋ ಗಡ್ಡೆ ಐತಲ್ರಿ, ದೊಡ್ಡ ಗಡ್ಡಿನ. ಹಾಂ. ನೋಡ್ರಿ ವೀಕ್ಷಕರೇ, ಇಂಥ ಒಳ್ಳೆ ಗಡ್ಡಿ 400-500 ರೂಪಾಯಿ ಕ್ವಿಂಟೋಲಿಗೆ ಅಂದ್ರೆ 200-300. ಹಾಂ, ಕ್ವಿಂಟೋಲಿಗೆ ಏನು ಮಾಡ್ತೀರಿ? ಏ ಮೆಣಸಿನಾಗೇನು ಇದ್ವನ್ರಿ ಇದ್ರಾಗ? ಮಿಕ್ಸ್ ಮಾಡಿದ್ರಿ. ಹಾಂ. ಎಲ್ಲ ಲಾಸ್ ಆಯ್ತು ಮಾಡ್ತಾರೆ. ಈಗ ಈಗ ಅಂದಾಜು ಎಷ್ಟು ಖರ್ಚು ಮಾಡ್ರಿ? ಈಗ 50,000 ರೂಪಾಯಿ ಖರ್ಚು. ಈಗ ಮತ್ತು ಇದು ಬೆಳೆ ಪರಿಹಾರ ಮತ್ತು ಕೇಳಕ್ಕೆ ಯಾರನ್ನ ಕೇಳಿದ್ರೆ ಸಿಗ್ತದಂತೀರಿ? ಯಾರು ಕೇಳ್ತೀವಿ? ತಹಸೀಲ್ದಾರ್ನ ಕೇಳ್ತೀವಿ. ತಹಸೀಲ್ದಾರ ಕೊಡ್ತಾನಂತೀರಣ್ಣ? ಕೊಡ್ತಾರೆ. ಹಾಂ ಹಾಂ ಲಾಸ್ ಆಯ್ತು. ಏನು ಲಾಸ್? ಹಾಂ. 50,000 ರೂಪಾಯಿ ಖರ್ಚು ಮಾಡಿ 1 ರೂಪಾಯಿ ಇಟ್ಟಿಲ್ಲ. ನೋಡ್ರಿ ಏನು ಮಾಡ್ತೀರಿ? ಈಗ ಅದ ನೀವು ಬೇರೆ ಬೆಳೆ ಹಾಕಿದ್ರಪ್ಪ ಅಂದ್ರೆ ಗೋಂಜಾಳ ಪಾಂಜಾಳ ಹಾಕಿದ್ರೆ ಒಂದು ರೇಟ್ ಕೈ ಹಿಡಿತಿತ್ತು ನಿಮ್ಗೆ. ಹಾಂ, 1.5 ಲಕ್ಷ ರೂಪಾಯಿ ಲುಕ್ಷಣ ಈಗ. ಹಾಂ. ಈ ತಹಸೀಲ್ದಾರ್ಗೆ ಹೋಗಿ ಕೇಳಿದ್ರೆ ಅವ್ರು ಪರಿಹಾರ ಕೊಡ್ತಾರೆ ಅಂತಾನೆ? ಜಿಲ್ಲಾಧಿಕಾರಿಗಳನ್ನ ಹೋಗಿ ಭೇಟಿ ಆದ್ರೆ ಅವ್ರು ಏನಾರ ಪರಿಹಾರ ಕೊಡ್ತಾರಂತಾರಣ್ಣ? ಹಾಂ. ಮತ್ತು ನಮ್ಮ ತಾಲೂಕು ನಮ್ಮ ತಾಲೂಕಿಂದ ಸಚಿವರನ್ನ ಮತ್ತು MLA ಅವ್ರನ್ನ ಅವ್ರನ್ನ ಭೇಟಿ ಆದ್ರೆ ಅವ್ರು ಕೊಡ್ತಾರಂತೀರಣ್ಣ ಪರಿಹಾರ? ನಾವು ಚಲೋ ಐತೆ ಅಂತ ಮಾಡಿದ್ವಿ, ಮತ್ತು ಅದು ಇದೇ ಆಗಿಬಿಡ್ದು ಎಲ್ಲ. ಆಳು ಹಚ್ಚಿ ಕೇಳಿಸಿದ್ದು ಲಕ್ಷಣರಿ ಈಗ ಅವ್ರದ್ದು. ಅದು 14-15 ಆಳು ಕೇಳಕ್ಕೆ. 15 ಆಳಿಂದ ರೊಕ್ಕನೂ ಕೊಡ್ಬೇಕು, ಉಳ್ಳಾಗಡ್ಡಿನೂ ಹೋಗಿ ಮಾರಲಿಲ್ಲ ಅವ್ರೀಗ. ಇಲ್ಲೇ ಹೊಲದಾಗ ಹಾಂ. 15 ಆಳಿಂಗೆ ಕೂಲಿ ಏಟ್ ಆತ್ರಿ ಈಗ? 400 ರೂಪಾಯಿ ಒಂದು ಹೆಣ್ಣಾಗಿ. ಹಾಂ, ಒಂದು ಹೆಣ್ಣಾಳಿಗೆ 400 ಅಂತಂದ್ರೆ 4,000, ಒಂದು ಒಟ್ಟು 6,000 ರೂಪಾಯಿ ಲಕ್ಷಣೆ. ಮತ್ತು ಇದು 6,000 ರೂಪಾಯಿ ಕೈಲಿ. ಹಾಂ, ಇದು 6,000 ರೂಪಾಯಿ ಕೈಲೆ. ಎಕರೆ 16 ರೂಪಾಯಿ ಹೊಡ್ಯಾಕೆ ರೋಟ್ರ್ ಹೊಡ್ಯಾಕೆ. ಹಾಂ, ಎಕರೆಗೆ 1600. ಅದೊಂದು ಲಾಸ್. ಅಯ್ಯೋ, ಹಂಗೆ ನಿಮಗೆ ಉಳ್ಳಾಗಡ್ಡಿ ಇದೇನು ಸುಕ್ಕದ್ದಲ್ಲ ಇದು? ಹಾಂ. ಮತ್ತು ಇನ್ಮೇಲೆ ಹಾಕ್ಬೇಕಂತೀರೇನು ಬಿಡ್ಬೇಕಂತೀರೇನು ಉಳ್ಳಾಗಡ್ಡಿನ? ಕೈ ಮುಗಿದು ಕೈ ಬಿಡ್ಬೇಕು. ಮತ್ತು ಒಂದು ಟೈಮ್ನಾಗ 100 ರೂಪಾಯಿ ಕೆಜಿ ಆಗತ್ತಲ್ಲ, ಮತ್ತು ಅವಾಗ ಅದನ್ನು ವಿಚಾರ ಮಾಡ್ದಾಗ ಹಾಕ್ತಾರಲ್ಲ ಮತ್ತು ರೈತ. 2 ವರ್ಷ ಏನಿಲ್ಲ. ಹಾಂ, 2 ವರ್ಷ ಆಯ್ತು ಏನೂ ಇಲ್ಲ. ಹಾಂ, ಕುರಿ ಬಿಡ್ತಾರಂತಾರ ಅವ್ರು. ಅವ್ರೇನ್ರ ಒಂದು 20,000 ಕೊಟ್ರೆ ಬಿಡ್ತೀರಿ, ಬಿಡಿಸ್ತೀರೇನ? ಮತ್ತು ಅವರು ಬೆಳೆದಾರೆ ಈಗ 50,000 ರೂಪಾಯಿ ಖರ್ಚು ಮಾಡ್ಯಾರ.
ನೀವು ಈಗ ಮತ್ತು ಉಚಿತವಾಗಿ ಬಿಟ್ರೆ ಮತ್ತು ಅವ್ರಿಗೆ ಏನು ಸಿಗ್ತೈತಿ ಈಗ? ನಾವು ಗೊಬ್ಬರ ಎಲ್ಲ ಬಿಟ್ಟಿದ್ವಿ ಮತ್ತೆ ಹಾಂ, ನೀವು ಕುರಿ ಬಿಡಿಸಿದ್ರಪ್ಪ ಅಂದ್ರೆ ಗೊಬ್ಬರನೂ ಹೋಗ್ಬಿಡ್ತೈತಿ ಈಗ ಅವ್ರಿಗೆ. ಲಾಸ್ ಆಗಿರಲ್ಲ ಅಂತ ಹೇಳ್ತಿದ್ವಿ. ಮತ್ತು ಇದನ್ನು ಬಿತ್ತ ಬರಲ್ಲ ಹೊಳ್ಳಿ ಹಾಂ, ಅಂದ್ರೆ ಈಗ ರೂಟ್ರ್ ಹೊಡಿಸೋ ಉದ್ದೇಶ ಮತ್ತೇನಾರ ಜೋಳ ಗೀಳ ಹಾಕಿದ್ರೆ ರೇಟ್ ಬಂದಿತ್ತು ಅನ್ನೋ ವಿಚಾರಕ್ಕೆ ಅವರು ರೂಟ್ರ್ ಹೊಡ್ಸಕತ್ತಾರ. ಹಾಂ, ತುಳಿದಾಡ್ತಪ್ಪ ಅಂದ್ರೆ ಹೊಲ ಬಿಗಿ ಆಗತ್ತೆ ಬಿಡ್ರಿ ಅದು. ಹಾಂ, 50,000 ಖರ್ಚು ಮಾಡ್ರೆ ಗೋಂಜಾಳ ಗೋಂಜಾಳ ಹಾಕಿದ್ರೆ ಒಂದೂವರೆ ಲಕ್ಷ ರೂಪಾಯಿ ಮಾಲ್ ಬರ್ತಿತ್ತು ನೋಡ್ರಿ. ಮತ್ತು MLA ಅವ್ರನ್ನ ಮತ್ತು MP ಅವ್ರನ್ನ ಭೇಟಿಯಾಗಿ ಮತ್ತು ಇದಕ್ಕೆ ಪರಿಹಾರ ಕೊಡ್ತಾರಂತ ಕೇಳ್ರಿ. ಮತ್ತು ಈಗೇನು ಬೆಳೆ ವಿಮೆ ಮಾಡಿಸಿದ್ರೆ ಬರ್ತೈತೆ ಅಂತೀರೇನ? ಹಾಂ, ಬಂದಿಲ್ಲ, ಅದು ಬಂದಿಲ್ಲ, ಅದು ಕೈ ಕೊಟ್ಟೈತೆ. ಹ್ಞೂ, ಕುರಿ ಅಡ್ಡಾಡಿದ್ರೆ ಎಲ್ಲ ಫಲವನ್ನ ಮತ್ತೆ ಹಾಂ, ಕುರಿ ಅದೇಳಿ ಗಟ್ಟಿ ಆಗಿಬಿಡೋದ್ರಿ. ಮತ್ತೆ ನಮಗೆಲ್ಲ ನಿಮ್ಗೆ ಬಿತ್ತಕ್ಕೆ ಅನುಕೂಲ ಆಗಲ್ಲ ಅದು. ಮತ್ತೆ ಇಷ್ಟೆಲ್ಲ ಖರ್ಚು ಮಾಡಿದ್ದೀವಿ ಮತ್ತೆ ಅಲ್ಲ, ಅವ್ರು ಹಂಗೇನ್ರ ಕುರಿ ಬಿಡ್ತೀವಿ ಅಂದಿದ್ರೆ ಮೊದಲಾಗೆ ಬಿಡಿಸಿ ಮತ್ತು ಅದಕ್ಕೇನು ಪರಿಹಾರ ಕೊಟ್ಟಿದ್ರಪ್ಪ ಅಂದ್ರೆ ಅವ್ರು ಬಿಡಿಸ್ತಿದ್ರು ಅವ್ರು. ಆಮೇಲೆ ಬೇಕಾದ್ರೆ ರೂಟ್ರ್ ಹೊಡಿಸ್ತಿದ್ರು ಅವರು. ಆಮೇಲೆ ಈಗ ಕೆಲವು ಕಡೆ ಮತ್ತು ಗೋಂಜಾಳ ಲುಕ್ಷಾನೆ ಆದಲ್ಲೇ ಕೊಟ್ಟಾರ. ನಮ್ಮ ಈ ಕಡೆ ಕಾತ್ರಾಳ ಆ ಕಡೆ ನಿಟ್ಟು ನಮ್ಮಲ್ಲಿ 4 ಎಕರೆ ಬಿತ್ತಿದ್ರು ಅವರು. ಸರಿಯಾಗಿ ಹುಟ್ಟಿದ್ದಿಲ್ಲ ಅದು. 25,000 ರೂಪಾಯಿ ಕುರಿಗೇರು ಕೊಟ್ರು. ಕೊಟ್ಟ ಮೇಲೆ ಬಿಟ್ಟಿಂದ ಮತ್ತು ಅದನ್ನು ಮತ್ತು ಅವರು ಲುಕ್ಷಾನೆ ಹೋದಲ್ರಿ ಅದು. ಕಡೆಗೆ ಬಿತ್ತಿದ ಖರ್ಚಾರ ಬಂತಲ್ಲ ಅಂದ್ರೆ ಅವರು ನಿಪ್ಪಾನಿ ಕುರಿಗೇರು ಬಂದಿರಲ್ಲ ಅವ್ರು ಬಿಟ್ಟಿದ್ರು. ಹಾಂ ಹಾಂ, ಇವ್ರು ಲೋಕಲ್ ಇವ್ರು ಕೊಡೋದಲ್ರಿ, ₹1 ಕೊಡೋದಲ್ಲ ಇದು. ಹಾಂ, ಹಿಂಗಾದ್ರೆ ಮತ್ತು ನಿಮಗೆ ಏನು ಲಾಭ? ಬೇಡ, ಇದು ಕೊಳತು ಗೊಬ್ಬರ ಆತಪ್ಪ ಅಂದ್ರೆ ಮುಂದಲ್ ಬೆಳಿಗ್ಗೆ ಉಪಯೋಗ ಆಗತ್ತಲ್ಲ ನಿಮ್ಗೆ. ಹಾಂ, ಆದ್ರೆ ದೊಡ್ಡ ಲಕ್ಷಣ ಬಿಡ್ರಿ. ಬರ್ರಿ ಅದ ನೋಡ್ರಿ, ಇಷ್ಟು ಚಂದ ಬರುತ್ತೆ ಉಳ್ಳಾಗಡ್ಡಿ, ಮೆಣಸಿನ ಗಿಡ ನೋಡ್ರಿ. ಹಾಂ, ಏನಾರ ರೂಟ್ರ್ ಹೊಡೋದು ಮತ್ತು ಅದೇನು 50,000 ರೂಪಾಯಿ ಗಂಟ್ಲೆ ಖರ್ಚು ಮಾಡಿ ದೊಡ್ಡ ಲುಕ್ಷಾನಿ ಮಾಡ್ಕೊಳ್ಳೋಂಥ ಪರಿಸ್ಥಿತಿ. ಹಾಂ, ತಮ್ಮ ಹೆಸರು ರೀ? ಕರಿಯಪ್ಪ ಅವಾರಿ ಅವ್ರು. ಹಾಂ, ನೋಡ್ರಿ, ಅದಕ್ಕೆ ಮತ್ತು ಪರಿಹಾರ ಕೇಳ್ರಿ ಸರ್ಕಾರಕ್ಕೆ. ಮತ್ತು ಈಗೇನು ಇರುವಂಥ ಗೌರ್ಮೆಂಟಿಗೆ ಮನವಿ ಮಾಡ್ಕರ್ರಿ. ಮತ್ತು ಅದಕ್ಕೊಂದೇನು ಕಾನೂನು ಪ್ರಕಾರ ಏನು ಕ್ರಮ ತೊಗೋಬೇಕು ಅದಕ್ಕೆ ತೊಗೊಂಡು ಅವ್ರಿಗೆ ಮನವಿ ಪತ್ರ ಸಲ್ಲಿಸ್ರಿ. ನೋಡೋಣಂತ ಮತ್ತು ಕೊಟ್ರೆ ಸರಿ ಹೊತ್ತು ಕೊಡ್ಲಿಕ್ಕೆ. ಮತ್ತು ಇದು ಯಾವಾಗಲೂ ಪರಿಹಾರ ಆಗ್ಲಾರ್ದಂಥ ಸಮಸ್ಯೆ ಅಲ್ಲ ರೈತರದ್ದು. ಇದೇನು ಈಗಲಿಂದ ಅಲ್ಲ, ಯಾವ ಗೌರ್ಮೆಂಟ್ ಬಂದ್ರೂ ಇಷ್ಟ ಐತಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ಇದ್ರೆ ಇಷ್ಟ ಐತಿ, BJP ಇದ್ರೆ ಇಷ್ಟ ಐತಿ, JDS ಇದ್ರೆ ಇಷ್ಟ ಐತಿ. ರೈತರಿಗೆ ಯಾವ ಗೌರ್ಮೆಂಟನ್ನು ಸಹಾಯ ಮಾಡುವಂಥ 6,000 ರೂಪಾಯಿ ಇನ್ಸೂರೆನ್ಸು ತುಂಬೇರೆ, ಏನು ₹1 ಬಂದಿಲ್ಲ. ಹಾಂ, ಮತ್ತು ಏನು ಮಾಡ್ತೀರಿ? ಹಾಂ, ಮತ್ತಿದು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ರೈತರದ್ದು ಅದು. ಹಾಂ, 50,000 ಖರ್ಚು ಮಾಡಿದ್ದು, 6,000 ಇನ್ಸೂರೆನ್ಸ್, ಹೊಳ್ಳಿದೆ ರೂಟ್ರ್ ಹೊಡ್ಯಕ್ಕೆ, ಮತ್ತು ಹೊಳ್ಳಿ ಬೀಜ ಗೊಬ್ಬರ ಅದೊಂದು. ಹಾಂ, ದೊಡ್ಡ ಲುಕ್ಷಾನಿ ಬೆಳೆವು. ಅದಕ್ಕೆ ನೋಡ್ರಿ, ಇನ್ಮ್ಯಾಗ ಮತ್ತು ಎಲ್ಲ ರೀತಿ ವಿಚಾರ ಮಾಡಿ ನಾವು ಎಲ್ಲ ರೀತಿ ವಿಚಾರ ಮಾಡಿ ಬೆಳಿತೀವಿ. ಮತ್ತು ಅದು ನೋಡ್ರಿ, ಈಗ ಒಂದು ಬೆಂಬಲ ಬೆಲೆ ನಿಗದಿ ಮಾಡಿ ಮತ್ತು ಇಷ್ಟು ಬೆಳೆದ್ರಿ ನಿಮಗೆ ಇಷ್ಟು ತೊಗೋಬೇಕಂತೆ ಗೌರ್ಮೆಂಟ್ ಅದಕ್ಕೆ ಇದು ಮಾಡ್ಬೇಕು. ಇಲ್ಲ ಅಂತಂದ್ರೆ ಇದನ್ನು ಹಾಳು ಮಾಡುವಂಥ ಪರಿಸ್ಥಿತಿ ಆಗಿ ಬರ್ತೈತಿ ನಿಮ್ಗೆ ಇದನ್ನು. ಹಾಂ, ಇಷ್ಟೆಲ್ಲ ಉಳ್ಳಾಗಡ್ಡಿ ರೂಟ್ರ್ ಹೊಡಿಸಿ ಹಾಳು ಮಾಡುವಂಥ ಕೆಲಸ ಬರ್ತಿದ್ದಿಲ್ಲ. ಅದಕ್ಕೆ ಇದು ಗೌರ್ಮೆಂಟಿಗೆ ನಾವು ಇದೊಂದು ಸ್ವಲ್ಪ ಬಿಸಿ ಮುಟ್ಟಿಸ್ಬೇಕಾಗೈತೆ. ಕರ್ನಾಟಕ ಗೌರ್ಮೆಂಟಿಗೆ ಆದ್ರೆ ಆತ, ನಮ್ಮ ದೆಹಲಿ ಗೌರ್ಮೆಂಟಿಗೆ ಆದ್ರೆ ಆತ. ಏನಂತೀರಿ ನೀವು? ಹೇಳೋಷ್ಟು ಮನಿ ಮಾಡ್ಕೊಂಡಷ್ಟು ಮಾಡ್ಕೊಳೋದ್ರಿ, ಮತ್ತೆ ಕೊಡೋದು ಬಿಡೋದು ಅವ್ರಿಗೆ. ಹಾಂ, ಸರಿ ಸರಿ ಸರಿ. ಮತ್ತೇನ್ರ ಹೇಳಕ್ಕೆ ಇಷ್ಟಪಡ್ತೀರಿ ರೈತರಿಗೆ, ಗೌರ್ಮೆಂಟಿಗೆ? ಗೌರ್ಮೆಂಟಿಗೆ ನಮ್ದು ಲಾಸ್ ಐತಿ, ಯೂಟ್ಯೂಬ್ ಮಾಡಿ ನಮ್ಗೆ ಹೆಲ್ಪ್ ಮಾಡಿರಿ ಅಂತ ಕೇಳಿದ್ರಿ ಅಷ್ಟೇ. ಹಾಂ, ನಮ್ಮಿಂದ ಇಷ್ಟು ಲಾಸ್ ಐತಿ, ಭಾಳ ಲಾಸ್ ಐತಿ, ಹಾಂ, ನಿಮಗೆ ಟೈಲರಿಗೆ ಹೆಲ್ಪ್ ಮಾಡಿಕೊಡ್ರಿ ಅಂತ ಹೇಳಿರಿ. ಹಾಂ, ಇವ್ರು ಹೇಳ್ತಾ ಇರೋದು ಎಲ್ಲ ನಮ್ಮ ವೀಕ್ಷಕರಿಗೆ ಕೇಳಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಹಾಗೆ
ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಇವರ ಸಮಸ್ಯೆಗೆ ಮತ್ತು ಇವರ ಬೆಳೆ ಹಾನಿಗೆ ಪರಿಹಾರ ನೀಡಬೇಕು. ಮತ್ತು ಈಗೇನು ಆಡಳಿತದಲ್ಲಿರತಕ್ಕಂಥ ಈ ರೋಣ ತಾಲೂಕಿಗೆ ಸಂಬಂಧ ಅಂದರೆ ಇದು ಗಜೇಂದ್ರಗಡ ತಾಲೂಕಿಗೆ ಗಜೇಂದ್ರಗಡ ತಾಲೂಕು. ಗಜೇಂದ್ರಗಡ ತಾಲೂಕು ಅಂದ್ರೆ ಈಗ ಪಾಟೀಲ್ರ ಜೆ ಎಸ್ ಪಾಟೀಲ್ರ ಬರ್ತಾರೆ ಈಗ. ಹಾಂ, ಕೇಳ್ರಿ ಅವ್ರಿಗೂ ಹೋಗಿ ಒಂದು ಮನವಿ ಪತ್ರ ಕೊಡ್ರಿ. ಹಂಗೆ ಮತ್ತು ನಮ್ಮ ಗದಗ ಸಚಿವರು ಉಸ್ತುವಾರಿ ಸಚಿವರು ಎಚ್ ಕೆ ಪಾಟೀಲ್ರ ಅವ್ರಿಗೂ ಒಟ್ಟು ಮನವಿ ಪತ್ರ ಕೊಡ್ರಿ. ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿ ಪತ್ರ ಕೊಡ್ರಿ. ಮತ್ತು ಇದಕ್ಕೇನು ಈ ಬೆಳೆ ಹಾನಿಗೆ ಏನಾದ್ರು ಸ್ಪಂದಿಸ್ತಾರೆ ಸ್ಪಂದಿಸಿದ್ರೆ ಮತ್ತು ಚಲೋ ಆಗುತ್ತೆ. ಹಾಂ, ಏನು ಒಂದು 200 ಪೀಸಿ ಮ್ಯಾಗ ಆಕೈತ್ರಿ ಇದು. 200 ಪೀಸಿ ಅಂತಂದ್ರೆ ಈಗ ನಮಗೆ ಬರೀ ಒಂದು ಕ್ವಿಂಟೋಲಿಗೆ 2,000 ಕೊಟ್ಟಿದ್ರು. 1,200 ಕೊಟ್ಟು ಹರಿಯಾಡ್ಬಿಟ್ಟಿದ್ದೀರಿ. ಹಾಂ, ಮತ್ತು ನೋಡ್ರಿ ಇವ್ರು 400 ರೂಪಾಯಿ ಅಂತಂದ್ರೆ ಮತ್ತೆ ಏನು ಮಾಡ್ಕೋದು? ಒಂದು ಪೀಸಿ ರೆಡಿ ಹೋಗ್ತಾರೆ 800 ರೂಪಾಯಿ ಬರ್ತಾರೆ ಖರ್ಚು. ಒಂದು ಪೀಸಿ ರೆಡಿ ಆಗ್ಬೇಕಂತಂದ್ರೆ 800 ರೂಪಾಯಿ ಬರ್ತಾರೆ ಖರ್ಚು. ಹಾಂ, ಮತ್ತೆ ತೊಗೊಂಡೋಗಿ ರೆಡಿ ಮಾಡಿ ನಾವು ಮಾರ್ಕೆಟ್ ಕಳ್ಬೇಕಾರೆ ಹಾಂ ಬರೀ ಇದ್ರದಷ್ಟೇ ಬರೀ ಕಿತ್ಕೊಂಡೋಗಿ ಮಾಡಿದ್ವಿ. ಕಿತ್ಕೊಂಡು ಹೋಗಿ ಮಾಡಿದ್ದಿದ್ದು ಬರೀ ಮತ್ತೆ ಅದು ಎಲ್ಲ ಕಸ ತೆಗೆದು ಅದು ಬಿತ್ತಿದ್ದು ಅದು ಬೇರೆ. ಅದು ಲೆಕ್ಕ ಇಟ್ಟರೆ ದೂರ ಆಗುತ್ತೆ ರೀ. ಅದನ್ನೆಲ್ಲ ಲೆಕ್ಕ ಹಾಕಿದ್ರೆ ಒಟ್ಟ ಬೀಜ ತೊಂಬಂದು ಹಾಕೋದ್ರಿಂದ ಹಿಡಿದು ಉಳ್ಳಾಗಡ್ಡಿ ಆಗುವವರೆಗೆ ಚೀಲಕ್ಕೆ ತುಂಬೇಕಂತಂದ್ರೆ ಒಂದು ಪೀಸಿಗೆ 15 ರೂಪಾಯಿ ಖರ್ಚು ಬರ್ಬೋದನ್ರಿ? ಬರ್ತಾರೆ 500 ರೂಪಾಯಿ ಹೆಣ್ಣು ಕೂಲಿನ ಐತ್ರಿ. ಹಾಂ, ಮತ್ತೆ ಒಂದು ಹೆಣ್ಣಿಗೆ 500 ರೂಪಾಯಿ ಐತಿ. ಹಾಂ, ಒಂದು ಉಳ್ಳಾಗಡ್ಡಿ ಪೀಸಿ ಬೆಳೆದು 1500 ರೂಪಾಯಿ ರೆಡಿ 1500 ರೂಪಾಯಿ ಖರ್ಚಾಗುತ್ತೆ ಅಂದಮೇಲೆ ಸರ್ಕಾರ ಕಡಿಮೆ ಅಂತಂದ್ರೆ ಒಂದು 2,000 ರೂಪಾಯಿ ಆದರೆ ಒಂದು ಕ್ವಿಂಟೋಲಿಗೆ ಅಥವಾ ಒಂದು ಕ್ವಿಂಟೋಲಿಗೆ 2,500 ರೂಪಾಯಿ ಕೊಡೋಕ್ಕಾಗತ್ತೆ ರೀ. ಅದು 2,500 ಕೊಟ್ಟರೆ ಒಂದು ಪೀಸಿಗೆ 2,000 ರೂಪಾಯಿ ಕೊಟ್ರೆ ಒಂದು ಕ್ವಿಂಟೋಲಿಗೆ ಬೆಳೆದ್ರೆ 2,500ರಿಂದ 3,000 ರೂಪಾಯಿ ಕೊಟ್ರೆ ಅದು ರೈತಗೆ ಬೆಳೆದಕ್ಕೆ ಒಂದು ಲಾಭ ಅನ್ಸುತ್ತೆ. ಇಲ್ಲ ಎಲ್ಲ ಮೈ ಮೇಲೆ ರೀ, ಪೂರ್ತಿ ಮೈ ಮೇಲೆ. ನೋಡ್ರಿ ಇಟಗಿ ಗ್ರಾಮ ಅನ್ರಿ ನಿಮ್ದು? ಹಾಂ, ತಮ್ಮ ಹೆಸರು ಅಂದ್ರಲ್ಲ ಕರಿಯಪ್ಪ ಅವರೇ ಅವರು. ನೋಡ್ರಿ ಇಷ್ಟೆಲ್ಲ ಬೆಳೆ ಲಕ್ಷಣೆ ಮಾಡ್ಕೊಂಡಿದ್ದಾರೆ. ಕಡಿಮೆ ಅಂತಂದ್ರೆ 3 ಎಕರೆ ಏನ್ರಿ ಇದು? ಹಾಂ, 3 ಎಕರೆ ಹೊಲದಲ್ದ ಎಲ್ಲ ಉಳ್ಳಾಗಡ್ಡಿನ ರೋಟ್ರು ಹೊಡೆಸಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ಸಚಿವರಿಗೆ ಮತ್ತು ಶಾಸಕರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ನಮ್ಮ ಕರಿಯಪ್ಪ ಅವರೇ ಅವರಿಗೆ ಆದಷ್ಟು ಪರಿಹಾರ ನೀಡಿ ಸ್ಪಂದಿಸಬೇಕಾಗಿ ವಿನಂತಿ. ಓಕೆ, ಹಾಂ, ಅವ್ರಿಗೊಂದು ಧನ್ಯವಾದ ತಿಳಿಸ್ಬಿಡ್ರಿ. ಧನ್ಯವಾದಗಳು, ನಮಗೆಲ್ಲ ಹೆಲ್ಪ್ ಮಾಡಿಕೊಟ್ರೆ ಅನುಕೂಲ. ಓಕೆ, ಥ್ಯಾಂಕ್ಸ್.